ಸೀತಾಫಲ ಜಾತಿಗೆ ಸೇರಿದ ಈ ಹಣ್ಣನ್ನು ಇಂಗ್ಲಿಷ್ನಲ್ಲಿ ಸೌರ್ಸಾಪ್ ಅಂತ ಕರೆಯುತ್ತಾರೆ. ದಕ್ಷಿಣ ಭಾರತದಲ್ಲಿ ಕೆಲವರು ಇದನ್ನ ಹನುಮಂತ ಫಲ ಅಂತಲೂ ಕರೆಯುತ್ತಾರೆ. ಹಣ್ಣಿನ ಆಕಾರ ಸಾಮಾನ್ಯವಾಗಿ ದುಂಡು ಅಥವಾ ಹೃದಯದ ಆಕಾರದಂತಿದ್ದು, ಹೊರಗೆ ಹಸಿರು ಬಣ್ಣ, ಸಣ್ಣ ಮುಳ್ಳುಗಳಂತೆ ಉಬ್ಬುಗಳು ಇರುತ್ತವೆ. ಒಳಗೆ ಬಿಳಿ ಮಜ್ಜಿಗೆಯಂತಹ ಮೃದುವಾದ ಗುದ, ಮಧ್ಯ ಕಪ್ಪು ಬೀಜಗಳು. ಪೋಷಕಾಂಶಗಳ ದೃಷ್ಟಿಯಿಂದ ನೋಡಿದರೆ ಲಕ್ಷ್ಮಣ ಫಲದಲ್ಲಿ ವಿಟಮಿನ್ ಸಿ, ಫೈಬರ್, ಬಿ ವಿಟಮಿನ್ಸ್, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಇತ್ಯಾದಿ ಇದ್ದು, ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು, ಜೀರ್ಣಕ್ರಿಯೆ ಸುಧಾರಿಸಲು ಸಹಾಯಕ ಎಂದು ಹೇಳಲಾಗುತ್ತದೆ. ಗ್ರಾಮೀಣ ವೈದ್ಯಕೀಯದಲ್ಲಿ ಈ ಹಣ್ಣು ಹಾಗೂ ಎಲೆಗಳಿಗೆ ಕ್ಯಾನ್ಸರ್ ವಿರುದ್ಧವಾದ ಔಷಧೀಯ ಗುಣಗಳಿರುತ್ತವೆ ಎನ್ನುವ ನಂಬಿಕೆ ಇದೆ. ಕೆಲವು ಪ್ರಯೋಗಾಲಯದ ಅಧ್ಯಯನಗಳು ಈ ಹಣ್ಣಿನ ರಸವು ಕ್ಯಾನ್ಸರ್ ಕೋಶಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂದು ತೋರಿಸಿದ್ದರೂ ಮಾನವರಲ್ಲಿ ಅದರ ದೃಢವಾದ ಸಾಬೀತು ಇನ್ನೂ ಲಭ್ಯವಿಲ್ಲ. ಆದ್ದರಿಂದ ವೈದ್ಯ ಸಲಹೆ ಇಲ್ಲದೆ ಇದನ್ನು ಕ್ಯಾನ್ಸರ್ ಚಿಕಿತ್ಸೆಗೆ ಬದಲಾವಣೆ ಆಗಿ ಬಳಸಬಾರದು. ಕೆಲವರು ಈ ಹಣ್ಣಿನ ಎಲೆಯಿಂದ ಚಹಾ ತಯಾರು ಮಾಡಿ ತೂಕ ಇಳಿಕೆ, ಶುಗರ್ ನಿಯಂತ್ರಣ, ಸ್ಕಿನ್ ಗ್ಲೋ ಇತ್ಯಾದಿಗೆ ಬಳಸುತ್ತಾರೆ. ಆದರೆ ಹೆಚ್ಚು ಪ್ರಮಾಣದಲ್ಲಿ ಅಥವಾ ದೀರ್ಘಕಾಲ ಸೇವನೆ ಮಾಡಿದರೆ ನರ ಸಂಬಂಧಿತ ಅಡ್ಡ ಪರಿಣಾಮಗಳು ಸಂಭವಿಸಬಹುದು. ಹಣ್ಣು ಮಾಗಿದ ಮೇಲೆ ಅದರ ಸಿಪ್ಪೆ ತೆಗೆದು ಕಪ್ಪು ಬೀಜಗಳನ್ನು ಬೇರ್ಪಡಿಸಿ ಒಳಗಿನ ಬಿಳಿ ಭಾಗವನ್ನು ನೇರವಾಗಿ ತಿನ್ನಬಹುದು. ಹುಳಿ ಸಿಹಿ ರುಚಿಯ ಈ ಹಣ್ಣು ಜೇನು ಅಥವಾ ಬೆಲ್ಲದ ಜೊತೆ ಮಿಲ್ಕ್ ಶೇಕ್, ಸ್ಮೂತಿ, ಐಸ್ ಕ್ರೀಮ್ ಅಥವಾ ಹಲ್ವಾ ರೂಪದಲ್ಲೂ ರುಚಿಕರವಾಗಿರುತ್ತದೆ. ಇದು ಪ್ರಕೃತಿಯ ಒಂದು ಅಮೂಲ್ಯ ವರ. ಆದರೆ ವೈದ್ಯಕೀಯ ದೃಷ್ಟಿಯಿಂದ ಜಾಗರೂಕತೆಯೂ ಅಷ್ಟೇ ಮುಖ್ಯ.